ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನ ಜ್ಯೋತಿಷ್ಯ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಿಮಗೆ ಈ ಕಾಳಸರ್ಪ ಯೋಗದ ಬಗ್ಗೆ ತಿಳಿಸ್ತೀನಿ. ನೋಡಿ, ಕಾಳಸರ್ಪ ಯೋಗ ಅಂದರೆ ಏನಪ್ಪ ಅಂದರೆ, ಒಂದು ಉದಾಹರಣೆ. ಇವಾಗ ಯಾರೋ ಒಬ್ಬರು ಮೇಷ ಲಗ್ನದಲ್ಲಿ ಹುಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿಂದ ಆಚೆಗೆ ವೃಷಭ ಲಗ್ನದಿಂದ ಪ್ರಾರಂಭ ಆಗ್ತದೆ. ವೃಷಭದಲ್ಲಿ ರಾಹು ಇದ್ದು, ತುಲಾದಲ್ಲಿ ಕೇತು ಇದ್ದು, ಮಧ್ಯದಲ್ಲಿ ಉಳಿದಿರ್ತಕ್ಕಂತಹ 7 ಗ್ರಹಗಳು ಇದ್ದಾಗ ಅಪ್ರಶ್ನವಾಗಿ ತೆಗೆದುಕೊಂಡು ರಾಹುವಿನ ತಲೆ ಎಂದು ಭಾವಿಸಿ, ಕೇತುವಿನ ತೋಕೆಯ ಭಾಗ ಎಂದು ಭಾವಿಸಿ, ಮಧ್ಯದಲ್ಲಿ ಕಾಳಸರ್ಪದ ಹೊಟ್ಟೆಯಲ್ಲಿ ಎಲ್ಲ ಗ್ರಹಗಳು ಬಂಧಿತರಾಗಿದ್ದಾರೆ ಅಂತ ತಿಳ್ಕೊಳ್ತಕ್ಕಂಥದ್ದು ಕಾಳಸರ್ಪ ಯೋಗ. ಇದರಿಂದ ಮನುಷ್ಯನಿಗೆ ಬಹಳವಾದ ಕಷ್ಟ ಬರ್ತದೆ, ಬಹಳವಾದ ಕಷ್ಟ, ಸಹಿಸಲು ಸಾಧ್ಯವಾದ ಕಷ್ಟ ಬರ್ತದೆ. ಅವನು ಹುಟ್ಟಿದ ದಿನದಿಂದ ರಾಹು ಆದರೆ 48 ವರ್ಷ, ಕೇತುಗ್ರಸ್ತನಾಗಿದ್ದರೆ 42 ವರ್ಷ ಹೀನ ಸ್ಥಿತಿಯಲ್ಲಿರ್ತಾನೆ, ಹಲವಾರು ತೊಂದರೆಗಳು ಬರ್ತದೆ. ಇದನ್ನು ಕಾಳಸರ್ಪ ಯೋಗ ಅಂತ ಕರಿತೀವಿ. ಅಂದರೆ ಲಗ್ನದಿಂದ ಸಪ್ತಮ ಸ್ಥಾನದವರೆಗೂ ಪ್ರಾರಂಭದಿಂದ ರಾಹು ಬಂದು ಕೊನೆಯಲ್ಲಿ ಕೇತು ಬಂದು ಮಧ್ಯದಲ್ಲಿ ಉಳಿದ ಗ್ರಹಗಳೆಲ್ಲರೂ ಬಂಧಿತರಾಗಿದ್ದರೆ ಇದನ್ನು ಕಾಳಸರ್ಪ ಯೋಗ ಅಂತ ಕರಿತೀವಿ. ಇದರಲ್ಲಿ 12 ಬಗೆಯ ಕಾಳಸರ್ಪ ಯೋಗಗಳಿವೆ. ಅವುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಆತ್ಮೀಯರೇ.